ನಮಸ್ಕಾರ ವೀಕ್ಷಕರೇ. ಹಲವಾರು ರೋಗಿಗಳು ನಮಗೆ ಕೇಳುವಂಥ ನಾರ್ಮಲ್ ಕ್ವಶನ್ ಏನಂದರೆ, ನಮಗೆ ತಿಂಗಳು ಅಥವಾ 2 ತಿಂಗಳಲ್ಲಿ ಕಂಪಲ್ಸರಿಯಾಗಿ ವೈರಲ್ ಫೀವರ್ ಬರುತ್ತೆ, ಜ್ವರ ಬರ್ತಾವೆ, ಮತ್ತು ಡಾಕ್ಟ್ರ್ ಹತ್ರ ತೋರಿಸೋದು, ಹಾಗೆ ಆವಾಗಿನ ಪೂರ್ತಿ ಕಡಿಮೆ ಆಗ್ತದೆ, ಬ್ಲಡ್ ಟೆಸ್ಟ್ ಮಾಡಿಸಾಗೊಮ್ಮೆ ಟೈಫಾಯ್ಡ್ ಪಾಸಿಟಿವೇ ಬರ್ತದೆ, ನಾವು ಎಷ್ಟೇ ಸತಿ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಅದಕ್ಕೆ ಮತ್ತೆ ಜ್ವರ ಯಥಾಸ್ಥಿತಿ ಬರ್ತಾವೆ, 3 ತಿಂಗಳು ಕೂಡ ಮುಗಿಯಲ್ಲ ಅದರೊಳಗೆ ಮತ್ತು ಜ್ವರ ಬರ್ತಾವೆ ಅವರಿಗೆ ಅನ್ನೋಂಥ ಕ್ವಶನ್ ಭಾಳ ಇರ್ತದೆ ಈಗಿನ ಜನ್ರೇಷನ್ದಾಗ. ಒಂದಿಷ್ಟು ಮಂದಿ ಹೆಂಗಿರ್ತದೆ ಅಂದರೆ ಅದು ಜ್ವರ ಅವನೇ ಬಿಟ್ಟು ಹೋಗಲ್ಲೇ ಆಗ್ಯಾವ ಅವರಿಗೆ ಅನ್ನೋಂಥ ಇರ್ತಾವೆ. ಅಂಥವ್ರಿಗೆ ಏನದ ಒಂದು ಒಳ್ಳೆ ಔಷಧ ಇರೋದು ಇದು ಯಾವುದೇ ಆಯುರ್ವೇದಿಕ್ ಶಾಪ್ ಒಳಗೆ ಸಿಗ್ತದೆ, ಎಲ್ಲ ಆಯುರ್ವೇದಿಕ್ ಶಾಪ್ನಾಗೂ ಸಿಗ್ತದೆ. ಈವನ್ ಜಾಜಿ ಇರ್ಬೋದು ಅಥವಾ ಬೈದ್ಯನಾಥ್ ಆಯುರ್ವೇದಿಕ್ ಶಾಪ್ ಇರ್ಬೋದು ಅಥವಾ ಬೇರೆ ಬೇರೆ ಆಯುರ್ವೇದಿಕ್ ಶಾಪ್ ಒಳಗೂ ಸಿಗ್ತದೆ. ಅಮೃತಾರಿಷ್ಟ ಅಂತೀವಿ ನಾವು. ಅಮೃತಾರಿಷ್ಟ ಇದು ಅಮೃತ ಬಳ್ಳಿಯಿಂದ ತಯಾರು ಮಾಡಿದಂಥ ಕಾಢ ಇರ್ತದೆ. ಇದು ಮುಂಜಾನೆ ರಾತ್ರಿ 10 ml, ದೊಡ್ಡವ್ರಿಗೆ 10 ml, ಒಂದು 12 ವರ್ಷದ ಮೇಲ್ಪಟ್ಟವ್ರು ತೊಗೋಬೋದು. ಸ್ವಲ್ಪ ಒಳ್ಳೆ ಫ್ಯಾಟಾಗಿ ಒಳ್ಳೆ ಹೆಲ್ದಿ ಇರೋಂಥವ್ರಿಗೆ 10 ml ಮುಂಜಾನೆ ಸಂಜೆಗೆ ಬಿಫೋರ್ ಫುಡ್ಡು ವಿತ್ 100 ml ವಾಟ್ರನ್ನ ತೊಗೋಬೇಕು ಅವರು. 100 ml, ಒಂದು ಕಪ್ ನೀರು ಅಂತೀವಲ್ಲ ನಾವು, ಒಂದು ಕಪ್ ನೀರೊಳಗೆ 2 ಅಕ್ಕನ ಅಮೃತಾರಿಷ್ಟ ಹಾಕಿ ಸ್ವಲ್ಪ ಬಿಸಿ ನೀರು ಇರಬೇಕು, ಉಗುರು ಬೆಚ್ಚಗೆ ನೀರು ಅಂತೀವಲ್ಲ ಆ ಥರ ಬಿಸಿ ನೀರು ಇರಬೇಕು. ಅದರೊಳಗೆ 2 ಅಕ್ಕನ ಮುಂಜಾನೆ ಸಂಜೆಗೆ ಊಟದಕ್ಕಿಂತ ಮೊದಲು ಅಮೃತಾರಿಷ್ಟ ಅನ್ನುವಂಥ ಕಾಢ ಟಾನಿಕ್ ಏನು ಬರುತ್ತಲ್ಲ ಅದು ತೊಗೋಬೇಕು. ಇದು ಏನಾರ ನಿಮ್ಗೆ ಗೊತ್ತಾಗಲಿಲ್ಲ ಅಮೃತಾರಿಷ್ಟ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಆಮೇಲೆ ಅದು ಬಿಟ್ಟು ಏನದ ಇದು ಸ್ಕ್ರೀನ್ ಮ್ಯಾಗ ವಾಟ್ಸಪ್ ನಂಬರ್ ತೋರಿಸಿರ್ತದೆ, ಈ ವಾಟ್ಸಪ್ಪಿಗೆ ಹಾಕ್ರಿ ಅಮೃತಾರಿಷ್ಟ ಇದೆ ಏನ್ರಿ ಸರ್ ಅಂತ ಕನ್ಫರ್ಮೇಷನ್ ನಾನು ರಿಪ್ಲೈ ಮಾಡ್ತೇನೆ ನಿಮ್ಗೆ. ಯಾರಿಗೆ ನಿಮಗೆ ಬೇಕಾದವ್ರು ಇರಲಿ, ನಿಮ್ಮ ಫ್ರೆಂಡ್ ಸರ್ಕಲ್ನಾಗ ಇರಲಿ, ನಿಮ್ಮ ಪರಿಚಯದವ್ರು ಇರಲಿ, ವೈರಲ್ ಫೀವರ್ ಅಂತ ಬಾರ್ ಜ್ವರ ಬರೋಂಥವು ಅದಲ್ಲದೆ ಮತ್ತೇನಂದರೆ ಇವು ಅಮೃತಾರಿಷ್ಟ ಇನ್ನೊಂದು ಕೆಲಸ ಏನು ಮಾಡ್ತಂದರೆ ಇಮ್ಯುನಿಟಿ ಡೆವಲಪ್ ಮಾಡ್ತದೆ. ಇಮ್ಯೂನ್ ಬೂಸ್ಟ್ ಅಂತೀವಿ ನಾವು. ಆ ಇಮ್ಯುನಿಟಿ ಯಾರಿಗೆ ಕಮ್ಮಿ ಇರ್ತದೆ ಅವ್ರಿಗೆ ಒಬ್ಬೊಬ್ಬರಿಗೆ ಸರ್ದಿ ಆಗ್ತಿರ್ತದೆ, ಕೋಲ್ಡು, ಅಲರ್ಜಿ, ಕೆಮ್ಮ, ಕಫ ಸದಾಕಾಲ ಇರ್ತದೆ. ಇಮ್ಯುನಿಟಿ ಯಾರ್ಯಾರಿಗೆ ಕಮ್ಮಿ ಇರ್ತದಲ್ಲ ಅವರು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಒಂದು 3 ತಿಂಗಳು ಅಥವಾ 6 ತಿಂಗಳವರೆಗೂ ಇದು ಅಮೃತಾರಿಷ್ಟ ಯೂಸ್ ಮಾಡಿದಂದ್ರೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ಮೆಂಟ್ ಆಗ್ತದೆ. ಆಟೋ ಇಮ್ಯುನಿಟಿ ಡಿಸಾರ್ಡರ್ ಏನೇ ಇದ್ದರೂ ಕೂಡ ಅದು ಆಟೋಮೆಟಿಕ್ಕಾಗಿ ರಿಕವರ್ ಆಗ್ತದೆ. ಅವ್ರಿಗೆ ರಿಸಲ್ಟ್ ಒಳ್ಳೆ ರೀತಿ ರಿಸಲ್ಟ್ ಬರ್ತದೆ. ಅದು ಈವನ್ ಕಫ ಇರ್ಬೋದು, ಕೆಮ್ಮು ಇರ್ಬೋದು, ಅದರಿಂದ ಜ್ವರ ಇರ್ಬೋದು, ನೆಗಡಿ ಇರ್ಬೋದು, ಈ ರೀತಿ ಇರೋಂಥ ಡಿಸೀಸ್ ಎಲ್ಲನೂ ಅವರಿಗೆ ಕಡಿಮೆ ಆಗ್ತದೆ. ಎಲ್ಲ ಆಯುರ್ವೇದಿಕ್ ಶಾಪ್ ಒಳಗೂ ಅಮೃತಾರಿಷ್ಟ ಸಿಗ್ತದೆ. ಮತ್ತು ನಿಮ್ಗೆ ಯಾವುದನ್ನ ಡಿಸೀಸ್ ಬಗ್ಗೆ ನಿಮ್ಗೆ ಮನೆ ಮದ್ದು ಬೇಕಾಗಿತ್ತು ಅಥವಾ ಔಷಧದ ಹೆಲ್ಪ್ ಬೇಕಾಗಿತ್ತು ಅಂದರೆ ನಮ್ಮದು ಸ್ಕ್ರೀನ್ ಮ್ಯಾಗ ನಮ್ಮ ಮೊಬೈಲ್ ನಂಬರ್ ಕಾಣ್ತದೆ, ಅದಕ್ಕೆ ಕಾಲ್ ಮಾಡಿರಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿರಿ. ವಾಟ್ಸಪ್ ಕೂಡ ಚಾಲು ಇರ್ತದೆ, ಮೆಸೇಜ್ ಮಾಡಿರಿ, ನಾನು ರಿಪ್ಲೈ ಮಾಡಿರ್ತೀನಿ ಅಂತ. ಇದು ಎಲ್ಲರಿಗೂ ತಲುಪಿಸ್ರಿ. ಈಗಿನ ಜನ್ರೇಷನ್ದವ್ರಿಗೆ ಈ ಥರ ಸಮಸ್ಯೆಗಳು ಜಾಸ್ತಿ ಕಾಣೋದ್ರಿಂದ ಆದಷ್ಟು ಮಟ್ಟಿಗೆ ಇದು ವಿಡಿಯೋ ಎಲ್ಲರಿಗೂ ಸೆಂಡ್ ಮಾಡಿರಿ. ನಿಮ್ಮ ಗೆಳೆಯರಿರಲಿ, ನಿಮ್ಮ ಬೀಗರು, ನೆಂಟರು ಎಲ್ಲರಿಗೂ ಸೆಂಡ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಜೀವನಾಮೃತ ಚಾರಿಟೇಬಲ್ ಟ್ರಸ್ಟ್ ಬಸವ ಆಸ್ಪತ್ರೆಗೆ ಆತ್ಮೀಯ ಸ್ವಾಗತ. ನಂಬರ್ ಬಂದು 8296525555. ಹಾಗೆ ಅಡ್ರೆಸ್ ಬಂದುಬಿಟ್ಟು ಶರಣಬಸವೇಶ್ವರ ಟೆಂಪಲ್ ಹತ್ರ, ಗೋ ಹೋಟೆಲ್, ಸುಭಾಷ್ ಚೌಕ್, ಬ್ರಹ್ಮಪುರ್, ಕಲಬುರ್ಗಿ, ಬಸವ ಆಸ್ಪತ್ರೆ ಅಂತ.